ಎಸ್ ಆಫ್ ಕೋರ್ಸ್ ಗಿಲ್ಲಿ ಮತ್ತೆ ಕಾವ್ಯ ಅವರು ಜೋಡಿಯಾಗಿ ಈಗ ಒಂದು ಹೊಸ ಈವೆಂಟ್ ನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಅದನ್ನ ನೋಡಕ್ಕೆ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪದ್ಮನಾಭ ನಗರ ಈವೆಂಟ್ ತುಂಬಾನೇ ಅದ್ದೂರಿಯಾಗಿ ಜರುಗುತ್ತಿದೆ. ಸೊ ಇದರಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವರು ಜೋಡಿಯಾಗಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ಬೋದು, ಎಂಜಾಯ್ ಸಹ ಮಾಡ್ಬೋದು. ಅಲ್ಲಿರುವಂತ ಜನರು ಸ್ಥಳೀಯರು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ಜೋಡಿಯನ್ನು ಒಟ್ಟಿಗೆ ನೋಡಕ್ಕೆ. ಟಿವಿಲೆಲ್ಲ ನೋಡಿದ್ರು, ಬಟ್ ಅವರು ರಿಯಲ್ ಆಗಿ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕ್ರೇಜ್ ದುಪ್ಪಟ್ಟಾಗಿರುತ್ತೆ, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಬೌನ್ಸರ್ಸ್ ಗಳು ಎಲ್ಲರೂ ಕೂಡ ಇರಲೇಬೇಕಾಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನಸಾಗರ ಸೇರುವಂತ ಸಾಧ್ಯತೆ ಇದೆ. ಗಿಲ್ಲಿ ಮತ್ತೆ ಕಾವ್ಯ ಬರ್ತಿದ್ದಾರೆ ಅಂತ ಒಂದು ದೊಡ್ಡ ಬೋರ್ಡ್ ಪೋಸ್ಟರ್ ಅನ್ನೆಲ್ಲ ಮಾಡಿಸಿದಾರಲ್ಲ, ಸೊ ಹಾಗಾಗಿ ಜನ ಸೇರ್ತಾರೆ. ಮತ್ತೆ ತುಂಬಾ ಚೆನ್ನಾಗಿರುವಂತ ಕಾರ್ಯಕ್ರಮಗಳು, ಈವೆಂಟ್ಸ್ಗಳು, ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ. ಜನರು ನೋಡಿ ಎಂಜಾಯ್ ಸಹ ಮಾಡಬಹುದು. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಗಿಲ್ಲಿ ಮತ್ತೆ ಕಾವ್ಯಗೆ. ಈ ಒಂದು ಜೋಡಿ ನಿಮಗೂ ಕೂಡ ಇಷ್ಟನಾ? ಸಿನಿಮಾದಲ್ಲಿ ನಡೆಸಬೇಕು ಅಂತ ಹಲವರು ಅಂತಾರೆ, ಏನೋ ಸ್ವಲ್ಪ ಜನ ಇಬ್ರು ಜೋಡಿ ಒಂದಾಗ್ಲಿ ಅಂತ ಸ್ವಲ್ಪ ಜನ ಅಂತಾರೆ. ಸೊ ಈ ರೀತಿ ಎಲ್ಲಾ ತರ ವರ್ಗದವರು ಕೂಡ ಜನರು ಇಷ್ಟಪಡ್ತಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಅಷ್ಟೇನೆ. ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿ ಮತ್ತೆ ಕಾವ್ಯ. ಬಿಗ್ ಬಾಸ್ ಮನೇಲಿ ಎಷ್ಟು ಮಾಡಿದ್ರು, ಹೊರ್ಗಡೆ ನೋಡಿ ಅದೇ ಒಂದು ಕ್ರೇಜ್ ಇದೆ. ಸುಮಾರು 3-4 ತಿಂಗಳಾದ್ರೂ ಬಿಗ್ ಬಾಸ್ ಮುಗಿದು ಇನ್ನ ಕೂಡ ಕ್ರೇಜ್ ಅಂತೂ ಕಡಿಮೆ ಆಗೇ ಇಲ್ಲ. ನಿಜವಾಗ್ಲೂ ಅದು ನೆಕ್ಸ್ಟ್ ಲೆವೆಲ್ ದುಪ್ಪಟ್ಟಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು ಗಿಲ್ಲಿ ಮತ್ತೆ ಕಾವ್ಯಗೆ ಜೋಡಿಗೆ.